ಇನ್ನು ಕಾಲ್ ತುಳಿತದಿಂದ ಸಿಎಂ ಬಹಳಷ್ಟು ಕುಂದಿದ್ದಾರೆ. ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಸಿಎಂಗೆ ಮನಸ್ಸಿಲ್ಲ. ಹೀಗಂತ ಚಿಂತಾಮಣಿಯಲ್ಲಿ ಸಚಿವ ಸುಧಾಕರ್ ಅವರ ಹೇಳಿಕೆ. ಸಿಎಂ ಡಿಸಿಎಂಗೆ ಸಮಯಕ್ಕೆ ಸರಿಯಾಗಿ ಮಾಹಿತಿ ನೀಡದೆ ಕರ್ತವ್ಯ ಲೋಪ ಮಾಡಿದ್ದಾರೆ. ಘಟನೆ ಆದ ಕೂಡಲೇ ಮಾಹಿತಿಯನ್ನು ಪೊಲೀಸರು ಕೊಟ್ಟಿಲ್ಲ, ಅದಕ್ಕೆ ಅವ್ರನ್ನ ಅಮಾನತು ಮಾಡಿರೋದು. ಪೊಲೀಸ್ ಅಧಿಕಾರಿಗಳ ಅಮಾನತಿಗೆ ಸಚಿವ ಸುಧಾಕರ್ ಸಮರ್ಥಿಸಿಕೊಂಡಿದ್ದಾರೆ. ನೋಡಿ, 3:45ಕ್ಕೆ ಮೊದಲ ಸಾವಾಗಿದ್ದು, 4 ಗಂಟೆಗೆ ವಿಧಾನಸೌಧದ ಮುಂದ್ಗಡೆ ಕಾರ್ಯಕ್ರಮ. ಸಿಎಂ ಹೇಳ್ತಿರೋದೇನು ಗೊತ್ತಾ, ಆ ಒಂದು ಸಾವಾಯಿತು ಅಂತ ನನಗೆ ಗೊತ್ತಾಗ್ಬಿಟ್ಟಿದ್ರೆ ವಿಧಾನಸೌಧದ ಮುಂದೆ ನಾನು ಕಾರ್ಯಕ್ರಮನೇ ಮಾಡ್ತಿರಲಿಲ್ಲ, ರದ್ದು ಮಾಡ್ತಾ ಇದ್ದೆ. ನನಗೆ ಪೊಲೀಸರು ಹೇಳಲಿಲ್ಲ, ಕಮಿಷನರ್ ಹೇಳಲಿಲ್ಲ. ಕಾರ್ಯಕ್ರಮ ಶುರುವಾಗೋಕ್ಕೂ ಮೊದಲೇ ಸಾವಾಗಿತ್ತು. ವಿರೋಧ ಪಕ್ಷಗಳಿಗೆ ಭಾಳ ಗೌರವದಿಂದ ಹೇಳ್ತೀನಿ, ಕುಂಭಮೇಳದಲ್ಲಿ ಆಯಿತು. ನಾವೇನಾದರೂ ಯಾವ ರೀತಿ ಮಾತಾಡಿದ್ವಿ? ಕುಂಭಮೇಳ ನಿರೀಕ್ಷಿತವಾಗಿ 2 ತಿಂಗಳು ನಡೆಯುವಂಥ ಕಾರ್ಯಕ್ರಮ. ಯಾಕೆ ಅಲ್ಲಿ ಆಯಿತು? ಅಲ್ಲಿ ಯಾರು ಜವಾಬ್ದಾರಿ ಹೊತ್ಕೊಂಡ್ರು? ಅಲ್ಲಿ ಯಾರು ರಾಜೀನಾಮೆ ಕೊಟ್ಟರು? ಇವತ್ತು ಈ ಸಂದರ್ಭದಲ್ಲಿ ಯುವಕರು ಉಜ್ವಲ ಭವಿಷ್ಯತ್ತು ಇರ್ತಕ್ಕಂಥ ಯುವಕರ ಪ್ರಾಣ ಕಳ್ಕೊಂಡಿದ್ದೀವಿ. ನೀವು ರಾಜಕಾರಣ ಯಾಕೆ ಬೆರೆಸ್ತೀರ ಇಲ್ಲಿ? ಇವತ್ತು ಅದೇ ನೀವು ಮಾನದಂಡ ಇವತ್ತು ಯೋಗಿ ಆದಿತ್ಯನಾಥ್ ಅವ್ರಿಗೆ ಹೇಳಬೇಕಿತ್ತು, ಗೋವಾದಲ್ಲಿ ನಡೆದಂಥ ದುರ್ಘಟನೆಗೆ ಹೇಳಬೇಕಿತ್ತು. ತಿರುಪತಿಯಲ್ಲಿ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ತಿರುಪತಿ, ಅಲ್ಲಿ ಯಾವಾಗಲೂ ಇವತ್ತು ಏನದು ಬ್ರಹ್ಮೋತ್ಸವನ ವೈಕುಂಠ ಏಕಾದಶಿಗೆ ಲಕ್ಷಾಂತರ ಜನ ಬರ್ತಾರೆ. ಅಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಲಕ್ಷಾಂತರ ಜನರನ್ನು ನಿಭಾಯಿಸ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು ತಿರುಪತಿಯಲ್ಲಿ. ಅಂಥ ಕಡೆ ಈ ಥರ ಘಟನೆ ಆಯಿತು. ಯಾಕಾಯಿತು? ಅಲ್ಲೇನು ನೀವೇನಾದರೂ ಏನು ಕ್ರಮ ತಗೊಂಡ್ರಿ? ನಾನು ಹೇಳೋವಂಥದ್ದು ಇವತ್ತು ಇದು ನಾನು ಒಬ್ಬ ಕ್ರಿಕೆಟ್ ಪಟುವಾಗಿ ಹಿಂದೆ ಸಣ್ಣ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲ ಮತ್ತು ಅಭಿಮಾನಿಯಾಗಿ ನಿರಂತರವಾಗಿ ಅದರ ನನ್ನ ಈ ಒಂದು ನನಗೆ ಇವತ್ತು 56 ವರ್ಷ, ನನಗೆ ಬಹುಶಃ ಒಂದು 7-8 ವರ್ಷ ಇದ್ದಾಗಿಂದ ಕ್ರಿಕೆಟ್ ಬಗ್ಗೆ ಅಭಿಮಾನ. ಅವತ್ತಿಂದ ಇವತ್ತವರೆಗೂ ನನಗೆ ನೆನಪಿದ್ದಂಗೆ ಈ ರೀತಿಯಾದಂಥ ಪರಿಸ್ಥಿತಿ ಅಂದರೆ ಒಂದು ಸಂಭ್ರಮಾಚರಣೆ, ಇನ್ನು ಒಂದು ವರ್ಲ್ಡ್ ಕಪ್ ಅಲ್ಲ ಇದು. ವರ್ಲ್ಡ್ ಕಪ್ ಗೆದ್ದಾಗೂ ರಾಜಕೀಯ ಯಾಕೆ ಬೆರೆಸ್ತೀರಾ ಅಂತ ಪ್ರಶ್ನೆ. ರಾಜಕೀಯವನ್ನು ಇವರು ಬೆರೆಸಿದ್ರು. ಕುಂಭಮೇಳದಲ್ಲಿ ದುರ್ಘಟನೆ ಆದಾಗ, ಪಹಲ್ಗಾಮ್ನಲ್ಲಾದಾಗ ರಾಜೀನಾಮೆ ಕೇಳಿದರು, ಕೊಡಲಿಲ್ಲ ಅವರು, ಅದು ಬೇರೆ ವಿಚಾರ. ಕೇಳಿದರು. ಈಗ BJP ಅವ್ರು ಕೇಳ್ತಾ ಇದ್ದಾರೆ, ವೈಸ್ ವರ್ಷ ಅಷ್ಟೇ. ಈಗ ನೀವು ಕೊಡಲ್ಲ, ಅವಾಗ ಅವರು ಕೊಡಲಿಲ್ಲ, ಇವಾಗ ನೀವು ಕೊಡಲ್ಲ ಅಷ್ಟೇ.